ಮೆಟ್ರೋ ಟಿಕೆಟ್ ದರ ಇತ್ತೀಚೆಗೆ ಬಹಳ ಸದ್ದು ಮಾಡಿತ್ತು. ಮೆಟ್ರೋ ಟಿಕೆಟ್ ದರ ಜಾಸ್ತಿ ಆಯ್ತಂತೆ ಅಂತ ಹೇಳಿ ಜನ ಕೂಡ ಒಂದಷ್ಟು ಬೇಸತ್ತಿದ್ರು. ಅಯ್ಯೋ, ಮೆಟ್ರೋ ಬದಲಿಗೆ ನಾವೆಲ್ಲ ಆಟೋ ರಿಕ್ಷಾದಲ್ಲೋ ಟೂ ವೀಲರಲ್ಲೋ ಹೋಗೋದೇ ಮೇಲಲ್ವಾ? ಯಾಕೆ ಮೆಟ್ರೋದಲ್ಲಿ ಹೋಗ್ಬೇಕು ಅಷ್ಟೊಂದು ದುಡ್ಡು ಕೊಟ್ಟು? ನಮಗೆ ಟೂ ವೀಲರಲ್ಲಿ ಹೋದರೂ ಕೂಡ ಹೆಚ್ಚು ಕಡಿಮೆ ಅಷ್ಟೇ ಖರ್ಚಾಗುತ್ತೆ, ಕೆಲವೊಮ್ಮೆ ಇನ್ನು ಸ್ವಲ್ಪ ಕಡಿಮೆನೂ ಖರ್ಚಾಗಬಹುದು ಅಂತ ಅನೇಕರು ಮಾತಾಡ್ಕೊಂಡಿದ್ರು. ಇದಾಗ್ತಾ ಇದ್ದಂತೆ ಏನಾಯಿತು, ಆಟೋಗಳಿಗೆ ಕ್ಯಾಬ್ಗಳಿಗೆ ಮತ್ತೆ ಡಿಮ್ಯಾಂಡ್ ಜಾಸ್ತಿ ಆಗಿತ್ತು. ಟಿಕೆಟ್ ದರ ಅಲ್ಲಿ ಜಾಸ್ತಿ ಆಗಿ ಅಲ್ಲಿ ಕಾದು ಅಲ್ಲಿ ನಿಂತು ಅಲ್ಲಿ ಹೋಗೋ ಬದಲಿಗೆ ಆಟೋ ರಿಕ್ಷಾಲೇ ಹೋಗಬಹುದಲ್ವಾ ಅಂತ ಹೇಳಿ ಇದು ಸಾಲದು ಅಂತ ಅದನ್ನೇ ಜನ ಇನ್ನೂ ಮರ್ತಿಲ್ಲ. ಆಲ್ರೆಡಿ ಇದೀಗ ಇನ್ನೊಮ್ಮೆ ಮೆಟ್ರೋ ಟಿಕೆಟ್ ದರ ಏರಿಸಬೇಕು ಅಂತೇಳಿ BMRCL ಸಜ್ಜಾಗ್ತಾ ಇದೆ. BMRCL ಬೋರ್ಡ್ ಮೀಟಿಂಗ್ನಲ್ಲಿ ದರ ಏರಿಕೆಗೆ ಒಪ್ಪಿಗೆ ಇದೆ. ಆ ಬೋರ್ಡ್ ಮೀಟಿಂಗ್ಗಳಲ್ಲಿ ದರ ಏರಿಕೆ ಮಾಡಬೇಡಿ ಅಂತ ಏನಾದರೂ ಮಾಡ್ತಾರೇನ್ರಿ ಅಲ್ಲಿ BMRCL? ಯಾರ ಅಧೀನಕ್ಕೆ ಬರ್ತಾರೆ? ರಾಜ್ಯ ಸರ್ಕಾರದ ಪಾಲು, ಕೇಂದ್ರ ಸರ್ಕಾರದ ಪಾಲು ಅಂತ ಇದೆ. ರಾಜ್ಯ ಸರ್ಕಾರ ಲಾಸ್ಟ್ ಟೈಮು ಎಲ್ಲ ನಿಮ್ಮದೇ ಪಾತ್ರ ಇದೆ ಅಂತ ಕೂಡ ಆರೋಪ ಬಂತು. ಇಳಿಸಿದ್ರಾ? ಮೆಟ್ರೋ ಟಿಕೆಟ್ ಥರ ಇಳಿಸ್ಬಿಟ್ರೆ ರಾಜ್ಯ ಸರ್ಕಾರ, ಕೇಂದ್ರ ಇಳಿಸ್ಬಿಟ್ರ? ಅವ್ರು ಹೇಳಿದ್ದೇ ಬೆಲೆ. ಒಂದು ರೀತಿಯಲ್ಲಿ ಈ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೂ ಪ್ರಸ್ತಾವನೆ ಸಲ್ಲಿಸ್ತಾರಂತೆ. ಇದೀಗ ಟಿಕೆಟ್ ದರ ಎಷ್ಟು ಜಾಸ್ತಿ ಮಾಡ್ತಾರೆ ಅಂದರೆ 5% ಏರಿಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. 5%. ಸಪೋಸ್ ನೀವು 10 ರೂಪಾಯಿ ಕೊಟ್ಟು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂತ ಅಂದುಕೊಂಡ್ರೆ 50% ನಿಮಗೆ ಜಾಸ್ತಿ ಆಗುತ್ತೆ. 20 ರೂಪಾಯಿ ನೀವು ಕೊಟ್ಟಿದ್ರೆ 1 ರೂಪಾಯಿ ಜಾಸ್ತಿ ಆಗುತ್ತೆ. 30 ರೂಪಾಯಿ ಕೊಟ್ಟಿದ್ರೆ 1.5 ರೂಪಾಯಿ ನಿಮಗೆ ಜಾಸ್ತಿ ಆಗುತ್ತೆ. ಹೀಗೆ 5% ಅಷ್ಟು ಅವರು ಏರಿಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. ಕಳೆದ ವರ್ಷ 71.5% ಹೆಚ್ಚಳ ಮಾಡಿಬಿಟ್ಟಿದ್ರು. 71.5% ಹೆಚ್ಚಳ ಮಾಡಿಬಿಟ್ಟಿದ್ರು. 10 ರೂಪಾಯಿ ಟಿಕೆಟ್ ಇದ್ದರೆ ಅದಕ್ಕೆ ನಿಮಗೆ 17 ರೂಪಾಯಿ 10 ಪೈಸನೋ 15 ಪೈಸಕ್ಕೂ ಒಂದು ಟಿಕೆಟನ್ನು ಕೊಟ್ಟರೆ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ರು ಅವರು, ಅಷ್ಟು ದೊಡ್ಡ ಪ್ರಮಾಣದಲ್ಲಿ. ಇದು ಸಾಲದು ಅಂತ ಈಗ 5% ಅಂತೆ. ಆಮೇಲೆ 5% ಅಂತ ಹೇಳೋದು ಕೂಡ ಭಾಳ ಇಂಟ್ರೆಸ್ಟಿಂಗ್. ಇದು 5% ಅಂತ ಹೇಳ್ತಾರಲ್ಲ, ನಾವೀಗ 10 ರೂಪಾಯಿ 50 ಪೈಸೆ ಅಂತ ಹೇಳ್ತೀವಿ. ಕೇಳಲಿಕ್ಕೆ ಬರೀ ಒಂದು 50 ಪೈಸೆ ಜಾಸ್ತಿ ತಾನೇ ಬಿಡ್ರಿ ಅಂತ ಹೇಳಬಹುದೇನೋ ಕೆಲವರು. ಆದರೆ ಇದು ಅಷ್ಟಕ್ಕಿರಲ್ಲ, ಅದು ಇನ್ನೂ ಜಾಸ್ತಿ ಮಾಡಿಬಿಟ್ಟಿರ್ತಾರೆ ಕೆಲವೊಮ್ಮೆ, ಇನ್ನೂ ಜಾಸ್ತಿ ಆಗಿರುತ್ತೆ. ಏನು ಅವ್ರು ಆಡಿದ್ದೇ ಆಟ ಹೂಡಿದ್ದೇ ಲಗ್ಗೆ ಆಗಿಬಿಟ್ಟಿದೆ. ಇಲ್ಲಿ ಆಡಿದ್ದೇ ಆಟ ಹೂಡಿದ್ದೇ ಲಗ್ಗೆ. ನೋಡಿ, ಹೋದ ವರ್ಷ ಅಷ್ಟೇ 71.5% ಜಾಸ್ತಿ ಮಾಡಿ ಈಗ ಮತ್ತೆ 5% ಜಾಸ್ತಿ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಏನಿದ್ರ ಅರ್ಥ? ಮೆಟ್ರೋ ರೈಲು ದರ ಏರಿಕೆಗೆ ಸಮಿತಿ ತೀರ್ಮಾನ ಮಾಡಲಾಗಿತ್ತು. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಇದೀಗ ಸಜ್ಜಾಗಿದ್ದಾರೆ ಅವರು. ಈ ಶಿಫಾರಸ್ಸಿನ ಮೇರೆಗೆ ಪ್ರತಿ ವರ್ಷ ಅಂತ ಇನ್ಮೇಲೆ ಬೋರ್ಡ್ ಮೇಲೆ ಬರೆದಿಟ್ಕೊಂಡ್ಬಿಟ್ಟವ್ರು ಅವರು, ಪ್ರತಿ ವರ್ಷ ನಾವು ಏರಿಕೆ ಮಾಡಬೇಕು ಅಂತೇಳಿ. FFCಯ ಶಿಫಾರಸು ಆಧಾರದ ಮೇರೆಗೆ ಇಲ್ಲಿ ದರ ನಿಗದಿಯಾಗುತ್ತೆ. ಪ್ರತಿ ವರ್ಷ ದರ ಏರಿಕೆ ಪ್ರಸ್ತಾವನೆ ಸಲ್ಲಿಕೆಗೆ ಸಿದ್ಧತೆ ಆಗ್ತಾ ಇದೆ. ಇಲ್ಲಿಯವರೆಗೆ ಸರ್ಕಾರಕ್ಕೆ ಈ ಒಂದು ವರದಿಯನ್ನು BMRCL ಸಲ್ಲಿಕೆ ಮಾಡಿಲ್ಲ. ಟಿಕೆಟ್ ದರ ಏರಿಕೆಯ ಬಗ್ಗೆ ನಗರಾಭಿವೃದ್ಧಿ ಇಲಾಖೆ, ಹಣಕಾಸು ಇಲಾಖೆ ಸಮ್ಮತಿ ಇರಲೇಬೇಕಾಗತ್ತೆ. ಆಯಿತು, ನೀವು ಮಾಡ್ಕೊಳ್ಳಿ, ಹೋದ ವರ್ಷ 71% ಅಷ್ಟು ಮಾಡಿದ್ದೀರಿ, ಈಗ 5% ಮಾಡಿಬಿಡಿ, ಬೇಕಾದ್ರೆ 10% ಮಾಡಿಬಿಡಿ ಅಂತೇಳಿ ಹಣಕಾಸು ಇಲಾಖೆನೋ ನಗರಾಭಿವೃದ್ಧಿ ಇಲಾಖೆನೋ ಹೇಳಬೇಕು ಅವ್ರಿಗೆ. ಅದರ ಅನುಮತಿ ಕಡ್ಡಾಯ ಆಗಿರುತ್ತೆ. ಅವ್ರು ಹೇಳದೇ ಇದ್ದರೆ ಜಾರಿ ಆಗಲ್ಲ. ನಗರಾಭಿವೃದ್ಧಿ ಇಲಾಖೆ ಮಾಹಿತಿ ಪ್ರಕಾರ ಸದ್ಯಕ್ಕೆ ಅಂತ ಪ್ರಸ್ತಾವನೆ ಇವರನ್ನು ತಲುಪಿಲ್ಲ ಅಂತ. BMRCL ಒಪ್ಪಿಗೆ ಹಿನ್ನೆಲೆಯಲ್ಲಿ ಈ ತಿಂಗಳ ಅಂತ್ಯದಲ್ಲಿ ದರ ಏರಿಕೆ ಆಗಬಹುದು. ಸರ್ಕಾರದ ಪ್ರಸ್ತಾವನೆ ಸಲ್ಲಿಕೆ ಸಿದ್ಧತೆ ಮಾಡಿಕೊಂಡಿರೋದು BMRCL.